ಕೂಡ ನೂಜಿ ಅಂತ ಬರ್ತೇವೆ ಅಂತ ನಾರಾಯಣ ಹಾಯ್ ಎಲ್ರಿಗೂ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇವತ್ತು ಮನೆಗೆ ನಗರ ಭಜನೆ ಬರ್ತಾ ಉಂಟು. ಹಾಗೆ ನಾನು ಅದರ ತಯಾರಿಯಲ್ಲಿದ್ದೆ. ಕ್ಲೀನಿಂಗ್ ಅದು ಇದು ಅಂತ ಇತ್ತು. ಹಾಗಾಗಿ ಕ್ಲೀನಿಂಗ್ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಮೊದಲಿನಿಂದ ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು, ನಾವು ನಗರ ಭಜನೆಯ ದಿವಸ ಪ್ರತಿ ವರ್ಷ ಊಟದ ವ್ಯವಸ್ಥೆ ಮಾಡ್ತೇವೆ. ಈ ವರ್ಷ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದೇವೆ. ಅದು ನಾನು ಆಮೇಲೆ ಹೇಳ್ತೇನೆ. ಹಾಗೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಿಂದ ಆದದ್ದು ಒಂದು ಚಿಕ್ಕದು ಏನಾದರೂ ಒಂದು ಕೊಡಬೇಕೆನ್ನುವ ಆಸೆಯಿಂದ ನಾವು ಕೊಡ್ತಾ ಇದ್ದೇವೆ. ನಮ್ಮಿಂದ ಸಾಧ್ಯವಾದದ್ದು ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಹಾಗೆ ಪ್ರತಿ ವರ್ಷ ಅದೇ ಭಜನೆ ಬರುವಾಗ ನಾನೇ ಇಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೆ ಹೆಲ್ಪಿಗೆ. ನಮ್ಮ ಹತ್ರದ ಮನೆಯೊಬ್ಬರು ಬರ್ತಾ ಇದ್ರು. ಹಾಗೆ ಈ ವರ್ಷ ಸ್ವಲ್ಪ ಚೇಂಜ್ ಮಾಡುವ ಅಂತ ಯಜಮಾನ್ರು ಹೇಳಿದ್ರು. ಈ ವರ್ಷ ಪುಲಾವ್ ಕೊಡುವ ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ಮತ್ತೆ ಕ್ಯಾಟ್ರನಿಗೆ ಕೊಡುವ ಅಂತ ಹೇಳಿದ್ರು ಯಜಮಾನ್ರು. ಬೇಡ, ಮನೆಯಲ್ಲಿ ಕ್ಯಾಟ್ರನಿಗೆ ಕೊಡುವ ಅಂತ. ಹಾಗೆ ಮತ್ತೆ ಒಮ್ಮೆ ಆಯಿತು ಪರೋಟ ಕೊಡುವ ಅಂತ. ಪರೋಟ ಕೊಡಲಿಕ್ಕೆ ಯಾಕೋ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಯಾಕೆಂತ ಹೇಳಿದರೆ ಪುಲಾವ್ ಆದರೆ ಅನ್ನವೆಲ್ಲ, ಹಾಗಾಗಿ ಲಾಸ್ಟಿಗೆ ಅದು ಡಿಸೈಡ್ ಮಾಡಿದ್ವಿ ಪುಲಾವ್ ಅಂತ. ಹಾಗೆ ಆರ್ಡ್ರ್ ಮಾಡಿದ್ದೇವೆ ಪುಲಾವ್ಗೆ 100 ಜನರ ಲೆಕ್ಕದಲ್ಲಿ ಕೊಟ್ಟಿದ್ದೇವೆ. ಹಾಗೆ ಕೆಲವು ಸಲ ಕಮ್ಮಿ ಇರ್ಬೋದು, ಕೆಲವು ಸಲ ಜಾಸ್ತಿ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. 100 ಜನರ ಒಳಗಡೆ ಯಾವಾಗಲೂ ಇರ್ತದೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಎಂತ ಉಂಟು ಅಂತ ಹೇಳಿದರೆ ಇರ್ತದೆ ಉಂಟು, ಎಂತ ಸಹ ಇಲ್ಲ. ಇದು ಮಾಲ್ಟ್, ಇದು ಭಜನೆಯವರಿಗೆ ಬರುವಾಗ ಮಾಡಿಕೊಡ್ಲಿಕ್ಕೆ ಮಾಲ್ಟ್ ಮತ್ತೆ ಪುಲಾವ್. ಮಾಲ್ಟ್ ಎಲ್ಲ ಆಮೇಲೆ ಮಾಡುವ, ಅವರು ಬರುವಾಗ 11 ಗಂಟೆ ಆಗ್ತದೆ ಲಾಸ್ಟಿಗೆ ಇಲ್ಲಿಗೆ ಬರೋದು. ಹಾಗೆ ಪ್ರತಿ ವರ್ಷ ಸಹ ಲಾಸ್ಟಿಗೆ ಇಲ್ಲಿಗೆ ಬರೋದು. ಈ ವರ್ಷ ಸಹ ಅವ್ರು ಲಾಸ್ಟೇ ಬರ್ತಾರಂತೆ, ಹಾಗಾಗಿ ಆಮೇಲೆ ಮಾಡುವ. ಅಂಗಳೆಲ್ಲ ಸೆಗಣಿ ಹಾಕಿ ಕ್ಲೀನ್ ಆಗಿದೆ. ನಾನಲ್ಲ ಅಂಗಳ ಕ್ಲೀನ್ ಮಾಡಿದ್ದು, ಯಜಮಾನ್ರು ನಿನ್ನೆ ರಜೆ ಇತ್ತು, ಹಾಗೆ ಅವರು ಕ್ಲೀನ್ ಮಾಡಿದ್ದು. ಇನ್ನೊಂದು ತುಳಸಿ ಕಟ್ಟೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉಂಟು. ಅದು ನಿನ್ನೆ ಸೆಗಣಿ ಎಲ್ಲ ಹಾಕುವಾಗ ತುಳಸಿ ಕಟ್ಟೆಗೆಲ್ಲ ಸ್ವಲ್ಪ ಆಗಿದೆ, ಹಾಗಾಗಿ ಅದನ್ನು ಸ್ವಲ್ಪ ತೊಳಿಬೇಕು. ಅದಾದರೆ ಆ ಕೆಲಸ ಮುಗೀತು. ಬಟ್ಟೆ ಎಲ್ಲ ಹಾಕಿದ್ದೇನೆ ಹೊರಗಡೆ, ತೆಗಿಬೇಕಿನ್ನು. ಇದು ಹಾಲು ಡೈರಿಯಿಂದ ತಂದದ್ದು. ಇದು 4 ಲೀಟರ್ ಹಾಲಿದೆ ಇದರಲ್ಲಿ. ಇದು ನಮಗೆ ಮಾಲ್ಟ್ ಮಾಡಲಿಕ್ಕೆ. ಹಾಗೆ ಇದನ್ನು ಬಿಸಿ ಮಾಡಿ ಮಾಲ್ಟ್ ಮಾಡಬೇಕು. ಪುಲಾವ್ ಎಲ್ಲ ಬಂದಿದೆ. ಪುಲಾವ್ ಸಹ ಬಂತು, ಪ್ಲೇಟ್ ಎಲ್ಲ ಅವರೇ ತಂದು ಕೊಟ್ಟಿದ್ದಾರೆ. ಪ್ಲೇಟ್ ಪುಲಾವ್ ಪರಿಮಳ ಬರ್ತಾ ಉಂಟು. 100 ಜನ ಕೇಳಿದ್ದು ಪುಲಾವ್. ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಒಬ್ಬರ ಮಾಲ್ಟ ಆಗ್ತಾ ಉಂಟು. ಮಾಲ್ಟ ಇದರಲ್ಲಿ ಕಚ್ಚಂಬಾರ್ ಉಂಟು. ಕಚ್ಚಂಬಾರ್ ಫುಲ್ ಕವರ್ ಆಗಿದೆ. ಗ್ಲಾಸ್ ಏದು ನೂದುಂಡ. ಇದು ಭಜನೆ ಬರುವಾಗ ಎಲ್ಲ ರೆಡಿ ಮಾಡಿಟ್ಟದು. ಹೂವು, ಹಾಗೆ ಅಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ಹಾಗೆ ಹೋಳಿಗೆ ಕೂಡ ಉಂಟು. ಇಲ್ಲಿಬ್ರು ಮಾಲ್ಟ ಕುಡಿತಾ ಇದ್ದಾರೆ. ಅವರಿಗೆ ಹಸಿವಾಗ್ತದಂತೆ. ಪುಲಾವ್ ಇವಾಗ ಕೊಡ್ಲಿಕ್ಕೆ ಆಗುದಿಲ್ಲ ಭಜನೆ ಬರದೆ, ಹಾಗೆ ಮಾಲ್ಟ ಕುಡಿತಾ ಇದ್ದಾರೆ. ನೀನು ಮಂಚದ ಅಡಿ ಉಗಿಸ್ಕೊಳ್ದ ಸಮಿತ್. ಖುಷಿಲಿದ್ದಾಳೆ. ಹೋಮ್ವರ್ಕ್ ಪುರಾಂಡ. ಕಳೆದ ವರ್ಷ ಅಮ್ಮ ಇದ್ರು, ಅಪ್ಪ ಇದ್ರು, ಮತ್ತೆ ತಂಗಿ ಬಂದಿದ್ಲು, ಅಕ್ಕ ಬಂದಿದ್ಲು. ಅಕ್ಕ ಬರ್ಬೋದು, ಆಮೇಲೆ ಬರ್ತೇನೆ ಅಂತ ಹೇಳಿದ್ಲು. ನಾನು ಹೇಳಿದ್ದೆ ಲೇಟ್ ಆಗ್ತದೆ ಅವ್ರು ಬರುವಾಗ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಾ ಅಂತ ಹೇಳಿದೆ. ಇಲ್ಲಿ ಹತ್ರ ಅಲ್ಲ. ಮತ್ತೆ ತಂಗಿಗೆ ನಾನು ಕರೀಲಿಲ್ಲ. ಯಾಕೆಂತ ಹೇಳಿದ್ರೆ ನಾಳೆ ಸ್ಕೂಲ್ ಉಂಟಲ್ಲ. ಇವತ್ತು ಬರುವಾಗಲೇ 11 ಗಂಟೆ ಆಗ್ತದೆ, ಮತ್ತೆ ಮಲಗುವಾಗ 1 ಗಂಟೆ ಎಲ್ಲ ಆಗ್ತದೆ. ಮತ್ತೆ ನಾಳೆ ಅವನಿಗೆ ಸ್ಕೂಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ನಾನು ಕರೀಲಿಲ್ಲ. ಅವ್ಳು ಕರೆದ್ರೆ ಸಹ ಬರ್ಲಿಕ್ಕಿಲ್ಲ. ಆಯ್ತು.
ಅಲ್ವಾ ಖುಷಿ? ನೀವು ಇವಾಗ ಮಲಗಿ, ನಾನು ಭಜನೆ ಬರುವಾಗ ಹೇಳ್ತೇನೆ ಆಯ್ತಾ? ಹಸಿವ ಸ್ವಲ್ಪ ಸಹಿಸ್ಬೇಕು ಇವತ್ತು. ಅಕ್ಕ ಬಂದು, ಹಾಗೆ ನಾನು ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಭಜನೆ ಬರುವಾಗ ಇನ್ನೂ ಕೂಡ ತುಂಬ ಲೇಟ್ ಆಗ್ತಿರುತ್ತೆ. ಹರಿವಾನದಲ್ಲಿ ಹೊತ್ತುಕೊಂಡು ಹರಿಯ ಮುಡಿದ ಹೂವ ಹರಿವಾನದಲ್ಲಿ ಹೊತ್ತುಕೊಂಡು ಹರಿಯ ಮುಡಿದ ಹೂವ ಹರಿವಾನದಲ್ಲಿ ಹೊತ್ತುಕೊಂಡು ಹರಿಯ ಮುಡಿದ ಹೂವ ಹರಿವಾನದಲ್ಲಿ ಹೊತ್ತುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಲಿಕ್ಕುತ್ತ 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 ಗಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಗಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರದೈವವೆಂದು ಗಂಗುರವ ಸಾರಿ ಹರಿಯ ಗಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಮಾಡಿ ಜೀವನಾಲಿಯ ಬಿಡುವುದು ಈ ಮಲ್ಲಗಿಯ ಊರು ಕೊಡುತ್ತೆ प्रदीप शेट्टी
ಪಾಡಿ ಪಾಡಿ ಬಲ ಪಾಡಿ ಜೋಕ್ಲಿ ಪಾಡ್ಲಿ ಒಣಸು ಇಜ್ಜತಿ ಅದು ಮೂಡು ಮುಂಜಾನೆ ಹಿಂಗೆ ಮರಲ್ಲ ನೆನ್ಸೆನ ಹನ್ನೆರಡು ವರೆಗೆ ಮೂಡು ಕೂಡ ನೂಜಿ ಅಂತ ಬರ್ತೀವಿ ಮಲ್ಪ ನಾರಾಯಣ ಭಜನೆಯವರೆಲ್ಲ ಹೋದ್ರು. ಸ್ವಲ್ಪ ಪುಲಾವ್ ಉಳಿದಿದೆ, ಅದನ್ನು ನಾನು ಸ್ವಲ್ಪ ಸೆಕೆ ಬರಿಸ್ತಾ ಇದ್ದೆ. ನಾಳೆಗೆ ನನಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿನ ಕೆಲಸ ಇಲ್ಲ, ಮತ್ತು ಮಕ್ಕಳಿಗೆ ಟಿಫಿನಿಗೆ ಸಾಕ್ತದೆ, ಹಾಗಾಗಿ ಸೆಕೆ ಬರಿಸ್ತಾ ಇದ್ದೇನೆ. ಮತ್ತು ಮಾಲ್ಟ ಸ್ವಲ್ಪ ಉಳಿದಿದೆ. 100 ಜನರದ್ದು ಮಾಡಿದಲ್ಲ, 50 ಪ್ಲೇಟ್ ಬಾಕಿಯಾಗಿದೆ. 50 ಜನ ಬಂದಿತ್ತು. ಪುಲಾವ್ ಅದೇ ಇಷ್ಟು ಉಳಿದಿದೆ. ಗಂಟೆ ಕರೆಕ್ಟ್ 1 ಗಂಟೆ ಆಯಿತು. ಬೆಳಗಿನಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ಎಲ್ಲ ಆಗುವಾಗ 1 ಗಂಟೆ ಆಯಿತು, ಮತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಬ್ಲಾಗನ್ನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಬೆಳಿಗ್ಗೆ ತಿಂಡಿಯ ಕೆಲಸ ಏನಿಲ್ಲ, ಪುಲಾವ್ ಇತ್ತು, ಹಾಗೆ ನಾವು ಅದನ್ನೇ ತಿಂದ್ವಿ. ಮಕ್ಕಳಿಗೆ ಸ್ಕೂಲಿಗೆ ಟಿಫಿನಿಗೆ ಕೂಡ ನಾನು ಪುಲಾವ್ ಕೊಟ್ಟಿದ್ದೆ, ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ನಾವು ಈ ಸಲ ಊಟದ ವ್ಯವಸ್ಥೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಹೋದ ವರ್ಷ ತುಂಬಾ ಬಾಕಿಯಾಗಿತ್ತು, ಹಾಗಾಗಿ ಈ ಸಲ ಮಾಡಲಿಲ್ಲ. ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಪಾಯಸ ಎಲ್ಲ ತುಂಬಾ ವೇಸ್ಟ್ ಆಗಿ ತುಂಬಾ ಕೆಲವು ಹತ್ತಿರದ ಮನೆಗೆಲ್ಲ ಕೊಟ್ಟೆ, ಮತ್ತೆ ಸಹ ಉಳಿದು ಮತ್ತೆ ಬಿಸಾಡಿದ್ದು. ಹಾಗೆ ಅನ್ನೆಲ್ಲ ತುಂಬ ಉಳಿದಿತ್ತು ಲಾಸ್ಟ್ ಇಯರ್. ಹಾಗೆ ಈ ಸಲ ಬೇಡ ಪುಲಾವ್ ಮಾಡುವ ಅಂತ. ಯಾಕೆಂತ ಹೇಳಿದರೆ ಲಾಸ್ಟಿಗೆ ನಮ್ಮ ಮನೆಗೆ ಬರುವ ಕಾರಣ ಕೆಲವರು ಲೇಟ್ ಆಗುವಾಗ ಮನೆಗೆ ಹೋಗ್ತಾರೆ, ಹಾಗೆ ಎಲ್ಲರೂ ಬರುವುದಿಲ್ಲ. ಕೆಲವು ಸಲ ಹೇಳಲಿಕ್ಕೆ ಆಗೋದಿಲ್ಲ. ಫಸ್ಟ್ ವರ್ಷ ಮಾಡುವಾಗ ಸ್ವಲ್ಪ ಅಲ್ಲಿಗೆ ಕರೆಕ್ಟ್ ಆಗಿದೆ. ನಾವು ಹೆದ್ರಿ ಬಡಿಸಿದ್ದು ಕಮ್ಮಿ ಆಗಲಿಲ್ಲ, ಆದರೂ ಕೂಡ ಸ್ವಲ್ಪ ಹೆದರಿಕೆ ಆಯಿತು. ಹಾಗಾಗಿ ಕಳೆದ ವರ್ಷ ಸ್ವಲ್ಪ ಜಾಸ್ತಿಯೇ ಮಾಡಿದ್ವಿ, ಅದು ಜಾಸ್ತಿ ಆಯಿತು. ಈ ವರ್ಷ ತೊಂದರೆ ಇಲ್ಲ, ಕರೆಕ್ಟ್ ಆಗಿದೆ, ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಫಸ್ಟಿಗೆ ನಾವು ಪಲಾವ್ 75 ಜನರದ್ದು ಮಾಡುವಂತ ಯಜಮಾನರು ಹೇಳಿದರು. ಮತ್ತು ನಾನೇ ಹೇಳಿದೆ 75 ಜನರದ್ದು ಬೇಡ, 100 ಜನರದ್ದು ಮಾಡುವ. ಎಲ್ಲಿಯಾದರೂ ಜಾಸ್ತಿ ಇದ್ದರೆ ಕಮ್ಮಿ ಆಗಬಾರ್ದು, ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ, ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ, ಕಮ್ಮಿ ಆಗೋದು ಬೇಡ ಅಂತ 100 ಜನರದ್ದು ಮಾಡಿದ್ದು. ಹಾಗಾಗಿ ಸ್ವಲ್ಪ ಉಳಿದಿದೆ, ಇಲ್ಲದಿದ್ದರೆ ಕರೆಕ್ಟ್ ಆಗ್ತಿತ್ತು. ಹಾಗೆ ವೇಸ್ಟ್ ಆಗಲಿಲ್ಲ, ವೇಸ್ಟ್ ಆಗಬಾರ್ದಲ್ವಾ, ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ. ಹಾಗೆ ಒಳ್ಳೆ ರೀತಿಯಲ್ಲಿ ಭಜನೆ ಕಾರ್ಯಕ್ರಮ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಇಯರ್ ಹಾಗೆ ಇನ್ನು ಇದಾದ ನಂತರ ಇನ್ನು ಜನವರಿ 14ಕ್ಕೆ ಇಲ್ಲಿ ಪ್ರೋಗ್ರಾಮ್ ಇದೆ ದೇವಸ್ಥಾನದಲ್ಲಿ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.